ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ವಿಜಯ್. ನೀವು ನೋಡ್ತಾ ಇರೋದು ಟೆಕ್ ಜಿವಿ ಕನ್ನಡ. ಸ್ನೇಹಿತರೆ, ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಬಿಗ್ ಬಿಲಿಯನ್ ಡೇಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಫ್ಲಿಪ್ಕಾರ್ಟಲ್ಲಿ, ಮತ್ತು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಅಮೆಝಾನಲ್ಲಿ ಆಗಿದೆ. ಈ ಬರೋಕ್ಕಿಂತ ಮುಂಚೆ 23ನೇ ತಾರೀಕು ಸ್ಟಾರ್ಟ್ ಆಯ್ತಿದ್ದು. ಇದಕ್ಕಿಂತ ಮುಂಚೆ ತುಂಬ ಹೈಪಲ್ಲಿದ್ದರು. ಎರಡು ವೆಬ್ಸೈಟ್, ಕಾಮರ್ಸ್ ವೆಬ್ಸೈಟ್ಗಳು. ಐಫೋನು ನಿಮಗೆ 49,000 ಚೇಂಜಿಗೆ ಸಿಗುತ್ತೆ, ಐಫೋನ್ 13. ಗೂಗಲ್ ಪಿಕ್ಸೆಲ್ಲೇ ನಿಮಗೆ 27,699 ಸಿಗ್ತಾ ಇತ್ತು ಅಂತೆಲ್ಲ ಹೈಪ್ಗಳು ತುಂಬ ಇತ್ತು. ಸ್ನೇಹಿತರೆ, ಇದೆಲ್ಲ ಬರೀ ಹೈಪಾ ಅಥವಾ ಈ ಹೈಪ್ ತಕ್ಕಂಗೆ ಈ ವೆಬ್ಸೈಟ್ಗಳು ನಡ್ಕೊಂಡ್ವಾ, ಇಲ್ಲ ಇದು ಒಂಥರ ಸ್ಕ್ಯಾಮಾ? ಇದೆಲ್ಲ ನೋಡೋಣ. ಖಂಡಿತವಾಗ್ಲೂ ವಿಡಿಯೋ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಬಾರಿ ಬಿಗ್ ಬಿಲಿಯನ್ ಡೇ ಮತ್ತು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಎರಡುವೇ ಒಂಥರ ಡಿಸಪಾಯಿಂಟಿಂಗ್ ಅಂತ ನನ್ನ ಪರ್ಸನಲ್ ಒಪಿನಿಯನು. ಯಾಕಂದರೆ ತುಂಬ ಕಾರಣಗಳಿದ್ದಾವೆ ನೋಡಿ. ಆ ಕಾರಣಗಳೆಲ್ಲ ನಾನು ಹೇಳ್ತೀನಿ ಇವಾಗ. ಫಸ್ಟ್ ಕಾರಣ ಏನು ಅಂತಂದರೆ MRPs. ತುಂಬ ಕೇಳ್ಪಟ್ಟಿದ್ದೀನಿ ನಾನು, ತುಂಬ ಫೀಡ್ಬ್ಯಾಕ್ಗಳು ನೀವು ನೋಡಿರ್ಬೋದು. MRP ಜಾಕಪ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಒಂದು ವಸ್ತುವಿನ MRP, ಒಂದು ಫೋನಿನ MRP ಒಂದು 30,000 ಇದ್ದರೆ MRPನ 35,000 ಅಂತ ಹೇಳಿ 25,000ಕ್ಕೆ ಆಫರು. ಇದಕ್ಕೆ ನಿಮಗೆ ಡಿಫ್ರೆನ್ಸ್ ಬಂದ್ಬಿಟ್ಟು 10,000 ಯು ಕ್ಯಾನ್ ಸೇವ್ ಅಂದ್ಬಿಟ್ಟು ಡಿಫ್ರೆನ್ಷಿಯೇಟ್ ಆಗ್ತಾರೆ ನಿಮಗೆ 25%, 30% ಅಂತ. ಸೊ ಈ ಥರ ತುಂಬ ಸೆಲ್ಲರ್ಸ್ಗಳು ವೆಬ್ಸೈಟಲ್ಲಿ ಹಾಕಿದ್ದಾರೆ. MRPನ ಜಾಕಪ್ ಮಾಡಿಬಿಟ್ಟು ನಿಮಗೆ ಡಿಸ್ಕೌಂಟ್ ಪರ್ಸೆಂಟೇಜು ಜಾಸ್ತಿ ಸಿದಂಗೆ ನಿಮ್ಗೆ ತೋರಿಸ್ತಾ ಇದ್ದಾರೆ. ಇನ್ನೊಂದು ತುಂಬ ಡಿಸಪಾಯಿಂಟಿಂಗ್ ವಿಷಯ ಏನು ಅಂತಂದರೆ ಸ್ನೇಹಿತರೆ, ನಿಮಗೆ ಪ್ರೈಮ್ ಡೇ ನಿಮಗೆ 23ನೇ ತಾರೀಕು ಸ್ಟಾರ್ಟ್ ಆಗಬೇಕಿತ್ತು. 22ನೇ ತಾರೀಕು ನಿಮಗೆ ಎಲ್ಲ ಈ ಫ್ಲಿಪ್ಕಾರ್ಟ್ ಪ್ಲಸ್ ಮೆಂಬರ್ಸು ಅಥವಾ ಪ್ರೈಮ್ ಮೆಂಬರ್ಸ್ಗೆ ನಿಮಗೆ ಒಂದು ದಿವಸ ಮುಂಚೆನೇ ಸಿಕ್ಬಿಡುತ್ತೆ ಈ ಆಫರ್ಸ್ ಎಲ್ಲ. ತುಂಬ ವಸ್ತುಗಳು, ತುಂಬ ಪ್ರಾಡಕ್ಟ್ಸ್ಗಳು ಆ ಒಂದು ದಿವಸದಲ್ಲೇ ನಿಮಗೆ ಖಾಲಿ ಆಗಿಬಿಡ್ತಿದೆ. ಫಾರ್ ಎಕ್ಸಾಂಪಲ್, ನಿಮಗೆ ಐಫೋನ್ 13 ಬಂದ್ಬಿಟ್ಟು ನಿಮಗೆ 49 ಚೇಂಜಿಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಅದು ಬಂದ್ಬಿಟ್ಟು ನಿಮಗೆ 23ನೇ ತಾರೀಕು 12ರಿಂದ ಅಟ್ಲೀಸ್ಟ್ ಒನ್ ಅವರ್ ಮಾತ್ರ ಆ ಸೇಲ್ ಇತ್ತಂತೆ. ಅದಾದಮೇಲೆ ಬೆಳಗ್ಗೆ ನಿಮಗೆ ತಿರ್ಗಾ 56,000, ಇವಾಗ ನಿಮಗೆ ಅರೌಂಡ್ 58,000 ಸಿಗ್ತಾ ಇದೆ. ಸೊ ನಿಮಗೆ ಒಂದು ದಿನ ಈ ಪ್ರೈಮ್ ಮೆಂಬರ್ಶಿಪ್ ಇಲ್ಲದೇ ಇರೋರು ಅಥವಾ ಅದಕ್ಕೆ ಎಕ್ಸ್ಟ್ರಾ ಕಾಸು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇರೋರಿಗೆಲ್ಲ ಈ ಆಫರು ತುಂಬ ಜನಕ್ಕೆ ಸಿಕ್ಕಿಲ್ಲ. ಸೊ ಸ್ಟಾಕ್ಸ್ ಕಮ್ಮಿ ಇತ್ತೋ ಅಥವಾ ಏನೋ ಅಂತ ಗೊತ್ತಿಲ್ಲ, ಬರೀ ಹೈಪ್ ಕ್ರಿಯೇಟ್ ಮಾಡೋಕ್ಕೆ ಈ ಥರ ಮಾಡಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಮಗೆ ಆ ಆಫರ್ ಬಂದ್ಬಿಟ್ಟು ಬರೀ ಮಧ್ಯರಾತ್ರಿ 1 ಅವರ್ ಮಾತ್ರ ಆಯಿತು. ಮಧ್ಯರಾತ್ರಿಲಿ ಯಾರು ತೊಗೊಳ್ತಾರೆ ಸ್ನೇಹಿತರೆ? ಮ್ಯಾಕ್ಸಿಮಮ್ ನಿಮಗೆ ಅಟ್ಲೀಸ್ಟ್ ಫಸ್ಟ್ ಡೇಗಾರು ಈ ಆಫರ್ ಇರಬೇಕಿತ್ತು. ಸೊ ಇದು ಬಂದ್ಬಿಟ್ಟು ತುಂಬ ಜನ ಡಿಸಪಾಯಿಂಟ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಆನ್ಲೈನಲ್ಲಿ. ಸ್ನೇಹಿತರೆ, ಇನ್ನೊಂದು, ಅವ್ರ ವೆಬ್ಸೈಟು ಹೋಮ್ ಪೇಜಲ್ಲಿ ನೋಡಿದ್ರೆ ನೀವು ಡೈರೆಕ್ಟಾಗಿ ಹೋಗಿ ಆಫರ್ಸ್ಗಳೆಲ್ಲ ಅವರು ಅನೌನ್ಸ್ ಮಾಡಿದ್ದಾರೆ. ಲೈಕ್ ಫಾರ್ ಎಕ್ಸಾಂಪಲ್, Google 6A ಬಂದ್ಬಿಟ್ಟು ನಿಮಗೆ 27,699 ಅಂತ. ಈ ವಿಡಿಯೋ ನೋಡಿ, ನಿಮಗೆ ಒಂದು ಅರ್ಥ ಆಗುತ್ತೆ. ಓಕೆ ಸ್ನೇಹಿತರೆ, ಫ್ಲಿಪ್ಕಾರ್ಟ್ ಹೋಮ್ ಪೇಜಿಗೆ ಬರೋಣ. ಹೋಮ್ ಪೇಜಲ್ಲಿ ನೋಡಿ, ನಿಮಗೆ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡಿದ್ರೆ ನಿಮಗೆ Google Pixel 6A ಫ್ರಮ್ 27,699ಕ್ಕೆ ಅಂತ ಹೇಳಿದ್ದಾರೆ. MRP ಬಂದು 43,999 ಇನ್ಕ್ಲೂಸಿವ್ ಆಫ್ ಆಲ್ ಆಫರ್ಸ್. ಇದನ್ನ ಕ್ಲಿಕ್ ಮಾಡಿ ನೋಡೋಣ. ಇದರಲ್ಲಿ ನಿಮಗೆ ಇದೆ ನೋಡಿ, ಆಕ್ಸಿಸ್ ಬ್ಯಾಂಕ್ ಇದ್ರೆ ನಿಮ್ಮ ಹತ್ರ 4,000 ಸಿಗುತ್ತಂತೆ. ಆಕ್ಸಿಸ್ ಬ್ಯಾಂಕ್ ಇದ್ರೆ ಮಾತ್ರ ಮನ್ಸಲ್ಲಿ ಇಟ್ಕೊಳ್ಳಿ ಅದು. ಇನ್ನೊಂದು ಎಕ್ಸ್ಚೇಂಜ್ ಆಫರ್, ನಿಮ್ಮ ಹತ್ರ ಹಳೆ ಫೋನ್ ಯಾವ್ದಾದ್ರು ಇದ್ರೆ 6,000 ಅಥವಾ ಅದಕ್ಕಿಂತ ಹಳೆ ಫೋನ್ ಇದ್ರೆ ಅಪ್ ಟು 2,000 ಆನ್ ಸೆಲೆಕ್ಟ್ ಮಾಡೆಲ್ಸ್ 2,000 ಸಿಗುತ್ತಂತೆ. ಅದೇನ್ ಕ್ಯಾಲ್ಕುಲೇಷನ್ ನನಗೆ ಗೊತ್ತಿಲ್ಲ. ಇದನ್ನ ಬೈ ನೌ ಅಂತ ಪ್ರೆಸ್ ಮಾಡೋಣ. ಇಲ್ಲಿದೆ ನೋಡಿ, ಪ್ರೈಸಿಂಗ್ ಬಂದ್ಬಿಟ್ಟು 34,199. ಆದ್ರೆ ಹೋಮ್ ಪೇಜ್ ಅಲ್ಲಿ ಏನಂತಿದೆ 27,699. ಇದನ್ನೇ ನಾನು ಹೇಳ್ತಾ ಇದ್ದೆ ನಿಮಗೆ. ಒಂದ್ಸತಿ ಇದೆಲ್ಲ ಒಂದು ಹೈಪ್ ಸ್ನೇಹಿತರೆ. ಇದು ಒಂದ್ಸತಿ ನಾವು ನೋಡ್ಬಿಟ್ರೆ ಖಂಡಿತವಾಗ್ಲೂ ಇದು ಒಳ್ಳೆ ಪ್ರೈಸ್. 44,000ಕ್ಕೆ 27,000 ಒಳ್ಳೆ ಪ್ರೈಸ್. ಇದು ಇಟ್ಸ್ ಅ ಗುಡ್ ಮೊಬೈಲ್ ಆಕ್ಚುಲಿ. ಬಟ್ ಆದ್ರೆ ನಮ್ಗೆ ಇಷ್ಟ ಸಿಗುತ್ತಾ? ಇಲ್ಲ, ನಮಗೆ ಸಿಗ್ತಾ ಇರೋದು 34ಅಲ್ಲೇ. ಸೊ ಆಕ್ಚುಲಿ ಹೇಳೋದಾದ್ರೆ ಇದು ಒಳ್ಳೆ ಪ್ರೈಸ್, ಒಳ್ಳೆ ಡಿಸ್ಕೌಂಟ್. ಬಟ್ ಯಾಕೆ ಈ ಹೈಪು 27 ಅಂತ ಯಾಕೆ ಹಾಕ್ಬೇಕು ಹೋಮ್ ಪೇಜ್ ಅಲ್ಲಿ ಅಂತ ನನ್ನ ಪ್ರಶ್ನೆ. ಇದಲ್ಲದೆ ನೋಡಿ ಸ್ನೇಹಿತರೆ, ಇವಾಗ ಸ್ಕ್ರಾಲ್ ಮಾಡಿ ನೋಡೋಣ. ಇಲ್ಲಿ ನೋಡಿ, ಬೈ ಡಿಫಾಲ್ಟ್ ಕ್ಲಿಕ್ ಆಗಿದೆ ಇವೆಲ್ಲ. ಇದೇನಿದು ಕಂಪ್ಲೀಟ್ ಮೊಬೈಲ್ ಪ್ರೊಟೆಕ್ಷನ್ ಪವರ್ ಅಂತೆ. ಇದು ಕಂಪ್ನಿಯವ್ರು ವ್ಯಾರಂಟಿ ಕೊಡ್ತಾರೆ, ಅದು ಬೇರೆ. ಅದಿಲ್ಲದೆ ಇದನ್ನು ಬೇರೆ ತಗೋಬೇಕಂತೆ. ಇದು ಆಪ್ಷನ್ ಇದೆ. ಬಟ್ ಏನು ಅಂತಂದ್ರೆ ಇದು ಕ್ಲಿಕ್ ಆಗಿ ಬರುತ್ತೆ ನೋಡಿ. ಇಲ್ಲಿ ನೋಡಿ, ಕ್ಲಿಕ್ ಆಗಿ ಬರುತ್ತೆ. ಇದೊಂದು ಬಜಾಜ್ ಯಾವುದೋ ಇದೆ, ಡಿಜಿಟಲ್ ಸುರಕ್ಷಾ ಅಂತೆ. ಇದು 36 ಇಷ್ಟ ಆಗುತ್ತೆ. ಇದಲ್ಲದೆ ನಿಮಗೆ ಇಲ್ಲಿ ನೋಡಿ, ಕೇಸು, ಗೂಗಲ್ ಬಂಪರ್ ಕೇಸು 2,160. ಇನ್ನೊಂದು 300 ರೂಪಾಯಿ ಟ್ಯಾಬ್ಲೆಟ್ ಗ್ಲಾಸ್. ಇದೆಲ್ಲ ಸೇರಿದ್ರೆ ನಿಮಗೆ ಆಲ್ಮೋಸ್ಟ್ MRPನೇ ಬಂದ್ಬಿಡುತ್ತೆ ಸ್ನೇಹಿತರೆ. ಇದನ್ನೇ ಹೇಳ್ತಾ ಇದೆ ನಾನು ನಿಮಗೆ.
ನೋಡೋರಲ್ಲ ಸ್ನೇಹಿತರೆ ಈ ಹೈಪ್ ಯಾಕೆ ಕ್ರಿಯೇಟ್ ಮಾಡ್ತಾರೆ ಈ ವೆಬ್ಸೈಟ್ಗಳು? ಅವ್ರ ಹತ್ರ ಸ್ಟಾಕ್ಸ್ ಕಮ್ಮಿ ಇರುತ್ತೋ, ಅಥವಾ ಫಸ್ಟ್ 100 ಫೋನ್ಸ್ಗೆ ಅಥವಾ ಫಸ್ಟ್ 1000 ಫೋನ್ಸ್ಗೆ ಈ ಡಿಸ್ಕೌಂಟ್ ಇಡ್ತಾರೆ, ಅದಾದಮೇಲೆ ನಿಮಗೆ ನಾರ್ಮಲ್ ಪ್ರೈಸ್ ಬರುತ್ತೋ. ಒಟ್ಟಿನಲ್ಲಿ ಅವ್ರ ಮ್ಯಾಕ್ಸಿಮಮ್ ಟ್ರೈ ಏನು ಅಂತಂದರೆ ಮ್ಯಾಕ್ಸಿಮಮ್ ಜನಗಳನ್ನ ಅವ್ರ ಸೈಡ್ಗೆ ಸೆಳೆಯೋದು. ಅದೇ ಅವರ ನಂಬರ್ 1 ಸ್ಟ್ರಾಟಜಿ. ಆ ಥರ ಅದು ಸೆಳೆದ್ರೆ ಅದು ಅವ್ರ ಪ್ಲ್ಯಾಟ್ಫಾರ್ಮ್ ಹೋಗೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ, ಖಂಡಿತವಾಗ್ಲೂ ಇವಾಗ ನಾವು ಒಂದು ಐಫೋನ್ ತೊಗೋಬೇಕು ಅಂತ ಹೋಗ್ತೀವಿ ಸೈಟ್ಗೆ, ನಮಗೆ ಬೇಕಾಗಿರೋ ಪ್ರೈಸ್ಗೆ ಸಿಗಲ್ಲ. ಬಟ್ ಆದರೆ ನಾವು ಇನ್ನೂ ಬ್ರೌಸ್ ಮಾಡ್ತಾ ಇರ್ತೀವಿ. ಸ್ನೇಹಿತರೆ, ಒನ್ಸ್ ಆ ವೆಬ್ಸೈಟ್ಗಳಿಗೆ ಹೋದರೆ ನಾವು ಖಂಡಿತವಾಗ್ಲೂ ಏನಾದ್ರು ತೊಗೊಳ್ತೀವಿ. ಒಂದು ವೇಳೆ ಆ ಮೈಂಡ್ ಸೆಟ್ಟಲ್ಲಿ ನಾವು ಹೋಗಿರ್ತೀವಿ ಅಂದ್ಕೊಳ್ಳಿ, ಐಫೋನು 13 ತೊಗೋಬೇಕು, ನನಗೆ 49 ಸಾವಿರಕ್ಕೆ ಸಿಗುತ್ತೆ ಅಂತ. ಆದರೆ 49 ಸಾವಿರಕ್ಕಿಲ್ಲ, 58-56 ಸಾವಿರಕ್ಕೆ ಸಿಗ್ತಾ ಇದೆ. ಏನು ಮಾಡೋಣ? ನೆಕ್ಸ್ಟ್ ಆಪ್ಷನ್ಸ್ ನೋಡ್ತೀವಿ. ಈ ವೆಬ್ಸೈಟ್ಗಳಿಗೂ ಅದೇ ಬೇಕು ಸ್ನೇಹಿತರೆ. ಅವ್ರಿಗೇನು ಅದನ್ನೇ ತೊಗೋಬೇಕು ಅಂತ, ಅದು ಯಾರು ತೊಗೊಂಡ್ರೂ ಅವ್ರಿಗೆ ಲಾಭನೇ ಅಲ್ವಾ? ಸೊ ಫಸ್ಟ್ ಸ್ಟ್ರಾಟಜಿ ಏನು ಅಂತಂದರೆ, ಈ ಥರ ಹೈಪ್ಗಳು ಕ್ರಿಯೇಟ್ ಮಾಡಿದ್ರೆ ನಾವು ಫಸ್ಟು ವೆಬ್ಸೈಟ್ಗಳಿಗೆ ಹೋಗ್ಬಿಡ್ತೀವಿ, ಎಂಟ್ರಾಗ್ಬಿಡ್ತೀವಿ ಆ ಶಾಪಿಂಗ್ ಅರೇನಾದಲ್ಲಿ. ತುಂಬ ಜನ ನಮ್ಮಂಥವರೆಲ್ಲ ಶಾಪಿಂಗ್ ಅಡಿಕ್ಟ್ ತುಂಬ ಜನ ಇರ್ತಾರೆ. ಅವರು ಖಂಡಿತವಾಗ್ಲೂ ಏನಾದ್ರು ತೊಗೋತಾರೆ. ಒಂದು ವಸ್ತು ಅಲ್ಲ, ಅದು ಚೇನ್. ಅದು ಒಂದು ತೊಗೊಂಡ್ರೆ ಇದು ಚೆನ್ನಾಗಿದೆಯಲ್ಲ, ಇದು ಕಮ್ಮಿಲಿದೆಯಲ್ಲ, ಇದು ನಮಗೆ ಬೇಡದೇ ಇದ್ದರೂ ಸಹ ನಾವು ತಗೊಳ್ಳೋ ಚಾನ್ಸಸ್ಸು ತುಂಬಾ ಇದೆ. ನಿಮಗೂ ಎಕ್ಸ್ಪೀರಿಯನ್ಸ್ ಇರ್ಬೋದು ಸ್ನೇಹಿತರೆ. ಏನೋ ಒಂದು ತೊಗೊಳಕ್ಕೆ ಹೋಗ್ತೀರಾ, ಆದರೆ ನೀವು ನಿಮ್ಮ ಪಕ್ಕದಲ್ಲಿ ನಿಮ್ಮ ವೈಫ್ ಇರ್ತಾರೆ, ನಿಮ್ಮ ಮಕ್ಕಳಿರ್ತಾರೆ, ಅಥವಾ ನಿಮ್ಮ ತಾಯಿ ಇರ್ತಾರೆ. ಅವರು ನನಗೂ ಇದು ತಗೋ, ಅದು ಇಲ್ಲ, ಇದು ಇಲ್ಲ, ಗ್ಯಾಸ್ ಸ್ಟವ್ ಇಲ್ಲ, ಹಳೇದಾಗ್ಬಿಟ್ಟಿದೆ, ಕುಕ್ಕರ್ ಇಲ್ಲ, ಅದು ಕೆಲಸ ಮಾಡ್ತಿದ್ರು ಸಹ ಸಿನ್ಸ್ ಅದರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಅಂತ ತೋರಿಸಿರ್ತಾರೆ ಅವರು, ಆ ಡಿಸ್ಕೌಂಟ್ ಪರ್ಸೆಂಟೇಜು, ನಮಗೆ ಒಂಥರ ನಮ್ಮ ಇಂಪಲ್ಸ್ನ ರೇಸ್ ಮಾಡಿಬಿಟ್ಟು ಇದು ಇವಾಗ ಬಿಟ್ಟರೆ ನಮ್ಗೆ ಯಾವಾಗಲೂ ಸಿಗದೇ ಇರೋ ಥರ ಒಂಥರ ಆ ಥರ ಹೈಪ್ ಕ್ರಿಯೇಟ್ ಮಾಡಿರೋದ್ರಿಂದ ಖಂಡಿತವಾಗ್ಲೂ ನಾವು ತೊಗೊಳ್ಳೋ ಚಾನ್ಸಸ್ಸು ತುಂಬಾ ಇದೆ. ಇವಾಗೆಲ್ಲ ತುಂಬ ಆಪ್ಷನ್ಸ್ ಇದೆಯಲ್ಲ ಸ್ನೇಹಿತರೆ. ನಿಮಗೆ 50,000 ಒಂದು ಟಿ ವಿ ತೊಗೋಬೇಕು ಅಂತಂದ್ರು, ನಮ್ಮ ಹತ್ರ ದುಡ್ಡಿಲ್ಲ ಆದ್ರೂ ನಿಮಗೆ EMI ಆಪ್ಷನ್ಸ್ ಬಂದ್ಬಿಡುತ್ತೆ. ಈ EMI ಆಪ್ಷನ್ಸಲ್ಲಿ ನಿಮಗೆ ಖಂಡಿತವಾಗ್ಲೂ 99% ಇವಾಗ ನಿಮ್ಗೆ ಒಂದು ಒಳ್ಳೆ ಸಂಬಳ ಬಂದರೆ ಅದು ಇಮಿಡಿಯೇಟಾಗಿ ಅಪ್ರೂವ್ ಆಗ್ಬಿಡುತ್ತೆ. ಮೇಜರ್ ಸ್ಟ್ರಾಟಜೀಸು ಫಸ್ಟ್ ಬಂದ್ಬಿಟ್ಟು ನಮ್ಮನ್ನೆಲ್ಲ ಸೆಳೆಯೋದು ವೆಬ್ಸೈಟ್ಗೆ. ಎರಡನೇದು ಬಂದ್ಬಿಟ್ಟು ನಮ್ಮಲ್ಲಿ ಒಂದು ಫಿಯರ್ ಆಫ್ ಲಾಸ್ನ ಕ್ರಿಯೇಟ್ ಮಾಡೋದು. ಫಾರ್ ಎಕ್ಸಾಂಪಲ್ಲು, ಐಫೋನ್ ಇವಾಗ 49 ಸಾವಿರಕ್ಕೆ ನೌ ಆರ್ ನೆವರ್, ಇವಾಗ ತಗೊಳ್ಳಿಲ್ಲ ಅಂತಂದರೆ ಈ ರೇಟು ನಿಮಗೆ ಯಾವತ್ತೂ ಸಿಗಲ್ಲ ಅಂತ ಒಂದು ಮೈಂಡಲ್ಲಿ ನಮ್ಗೆ ಹಾಕ್ಬಿಡ್ತಾರೆ. ನಾವೇನು ಅಂದ್ಕೊಳ್ತೀವಿ, ಇದಾದಮೇಲೆ ನಮ್ಗೆ ಯಾವಾಗಲೂ ಸಿಗೋದೇ ಇಲ್ವೋ, ಇವಾಗ ತೊಗೊಳ್ಳೇ ಬಿಡಬೇಕು, ನಮ್ಮ ಹತ್ರ ದುಡ್ಡು ಇಲ್ದಿರೋ, ನಮ್ಗೆ ಅವಶ್ಯಕತೆ ಇಲ್ಲದೇ ಇರೋ, ನಮ್ಮ ಹತ್ರ ಫೋನ್ ಇದ್ದರೂ ಸಹ ಯಾವುದೋ ಒಂದು ಇದಕ್ಕೆ ನಾವು ಐಫೋನ್ ತೊಗೊಳ್ಳೇಬೇಕು ಅಂದ್ಬಿಟ್ಟು ನಾವು ಸಾಲ ಮಾಡಿ ಕೂಡ ನಾವು ತೊಗೊಳ್ಳೋ ಸ್ಥಿತಿಲಿ ನಾವು ಬಂದ್ಬಿಡ್ತೀವಿ. ಒಂದೊಂದ್ಸತಿ ನಮಗೆ ಬೇಕಿದ್ರೆ ಮಾತ್ರ ವಸ್ತುಗಳು ತೊಗೋಬೇಕು, ಇಲ್ಲದೇ ನಾವು ಖಂಡಿತವಾಗ್ಲೂ ತೊಗೋಬಾರ್ದು. ಇನ್ನೊಂದು, ಈ ಆನ್ಲೈನಲ್ಲಿ ತುಂಬಾ ನಡೆಯುತ್ತೆ ಇವಾಗ. ಫಾರ್ ಎಕ್ಸಾಂಪಲ್ಲು, ಒಂದು ವಸ್ತು ಅಲ್ಲ, ಇವಾಗ ನಾವು ಫೋನ್ ತೊಗೊಳಕ್ಕೆ ಹೋದರೆ ಈ ಫೋನ್ ಜೊತೆ ನಮಗೆ 3 ಆ್ಯಡ್ ಆನ್ಸ್ಗಳು ಸೇಲ್ ಮಾಡ್ತಾರೆ. ಅದು ಅಲ್ಲದೆ ನಿಮಗೆ ಫಸ್ಟು ಇದೊಂದು ಪ್ರಾಡಕ್ಟ್ ಆಯಿತು, ಇನ್ನೊಂದು 2 ಪ್ರಾಡಕ್ಟ್ ಜೊತೆಗೆ ಆ್ಯಡ್ ಆನ್ ಬರುತ್ತೆ, ಕವರು, ಈ ಸ್ಕ್ರೀನು ಅವೆಲ್ಲ. ಅದಾದಮೇಲೆ ಇನ್ಶೂರೆನ್ಸ್ಗಳೆಲ್ಲ ಬರುತ್ತೆ, ನೋಡಿದ್ರಲ್ಲ ಆ ವಿಡಿಯೋದಲ್ಲಿ ಆ ಥರ. ಅದಾದಮೇಲೆ ಬ್ಯಾಂಕ್ ಪ್ರಾಡಕ್ಟ್ಸ್ ಅಂತಂದರೆ ಲೋನು ಒಂದು ಪ್ರಾಡಕ್ಟ್ ಅಲ್ವ ಸ್ನೇಹಿತರೆ. ನಾವು ಅದನ್ನು ತೊಗೊಂಡ ತಕ್ಷಣ ನಾವು ಅದು ಕ್ಲೈಂಟ್ಗೆ, ನಾವು ಒಂದು ಕಸ್ಟಮರ್ ಆಗಿಬಿಡ್ತೀವಿ ಬ್ಯಾಂಕಿಗೆ. ಸೊ ಫ್ಲಿಪ್ಕಾರ್ಟ್ ನಮಗೆ ಒಂದು ಸೇಲ್ ಮಾಡಲ್ಲ, ನಾವು ಒಂದು ತೊಗೊಂಡ್ರೆ ಜೊತೆಗೆ ನಾವು ಒಂದು 5-6 ಪ್ರಾಡಕ್ಟ್ಸು ಒಂದೇ ಸತಿ ಒಂದು ಪ್ಯಾಕೇಜಲ್ಲಿ ಥರ ನಮ್ಗೆ ಸೇಲ್ ಮಾಡ್ತಾರೆ. ನಮ್ಮ ಹತ್ರ ದುಡ್ಡಿದೆಯೋ ಇಲ್ವೋ ಅದೆಲ್ಲ ಅವ್ರಿಗೆ ಬೇಕಾಗಿಲ್ಲ, ಒಟ್ಟಿನಲ್ಲಿ ಸಾಲ ಮಾಡೋರು ತೊಗೊಡ್ಬೇಕು ಅಂತ ಅವರು ನಮಗೆ ಖಂಡಿತವಾಗ್ಲೂ ನಮಗೆ ಬಕ್ರಾ ಮಾಡಿಬಿಡ್ತಾರೆ. ಇವಾಗ ನಿಮ್ಮಲ್ಲಿ ತುಂಬ ಜನ ಅಂದ್ಕೊಂಡಿರ್ಬೋದು, ಏಕೆ ಆನ್ಲೈನಲ್ಲಿ ಯಾರಿಗೂ ಲಾಭನೇ ಆಗಿಲ್ವಾ, ತೊಗೊಳ್ಳೇಬಾರ್ದು ಅಂತ. ನಾನು ಆ ಥರ ಹೇಳ್ತಾನೆ ಇಲ್ಲ. ಖಂಡಿತವಾಗ್ಲೂ ತೊಗೋಬೇಕು, ಒಳ್ಳೆ ಡೀಲ್ ಆದರೆ ಖಂಡಿತವಾಗ್ಲೂ ತೊಗೊಳ್ಳಿ, ಆದರೆ ಮಾರಕ್ಕೆ ಹೋಗಬಾರ್ದು, ಅದೇ ಇಂಪಾರ್ಟೆಂಟು. ಇವಾಗ ನೋಡಿ, ತುಂಬ ವೆಬ್ಸೈಟ್ಗಳಲ್ಲಿ ಇವಾಗ ಪ್ರೈಸ್ ಟ್ರ್ಯಾಕರ್ಸ್ ಎಲ್ಲ ಬಂದಿದೆ, ದಯವಿಟ್ಟು ಅದನ್ನು ಯೂಸ್ ಮಾಡಿ. ನಾನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು ಎಕ್ಸ್ಟೆನ್ಷನ್ ಆ್ಯಡ್ ಮಾಡ್ಕೋಬೋದು. ಬೈ ಹೆಡ್ಗೆ ಅಂತ ತುಂಬ ಫೇಮಸ್ ಇದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಅದರಲ್ಲಿ ಫುಲ್ಲು ಗ್ರಾಫ್ ಬರುತ್ತೆ, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ರೇಟ್ ಇತ್ತು, ಯಾವ ದಿನದಲ್ಲಿ ಯಾವಾಗ ಲೋಯೆಸ್ಟ್ ಪ್ರೈಸ್ ಇತ್ತು, ಈ ಪ್ರೈಸ್ ಯಾವಾಗಾದ್ರು ನಿಮಗೆ ಫ್ಯೂಚರಲ್ಲಿ ಕಮ್ಮಿ ಆಗಬಹುದೇ, ಅದೆಲ್ಲ ಅನಲೈಸ್ ಎಲ್ಲ ಮಾಡ್ತಾರೆ. ಸೊ ಅದನ್ನೆಲ್ಲ ಯೂಸ್ ಮಾಡಿ. ಆನ್ಲೈನ್ ಶಾಪಿಂಗು ಕೆಟ್ಟದು ಅಂತ ಹೇಳ್ತಾ ಇಲ್ಲ, ಬಟ್ ತುಂಬ ನೀವು ಮೈಂಡ್ ಯೂಸ್ ಮಾಡಿಬಿಟ್ಟು ಆಮೇಲೆ ನೀವು ಆನ್ಲೈನ್ ಶಾಪಿಂಗ್ ಮಾಡಬೇಕು. ಬೇಡದೇ ಇರೋದೆಲ್ಲ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ನೀವು ನೋಡಿ, ಇವಾಗ ನೀವು ಲಾಸ್ಟ್ ಟೈಮು ನಿಮ್ಮಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ತುಂಬಾ ವಸ್ತುಗಳು ತೊಗೊಂಡಿರ್ತೀರ, ಮೊಬೈಲ್ಸ್ಗಳು, ಅಡಿಷ್ನಲ್ ಮೊಬೈಲ್ಸ್ಗಳು, ಟ್ಯಾಬ್ಸ್ಗಳು, ಅಥವಾ ಸ್ಪೀಕರ್ಗಳು, ಗ್ಯಾಜೆಟ್ಸ್ಗಳು ತುಂಬ ಆ ಥರ ತೊಗೊಳ್ತಾರೆ. ನನ್ನ ಸ್ನೇಹಿತರು, ನನ್ನ ಫ್ರೆಂಡ್ಸ್ಗಳೆಲ್ಲ ತುಂಬ ಜನ ನೋಡ್ತೀನಿ. ಬಟ್ ಏನು ಮಾಡಿರ್ತಾರೆ, ಹೋಗಿ ಡಂಪ್ ಮಾಡಿರ್ತಾರೆ, ಅದನ್ನು ಯೂಸು ಮಾಡಲ್ಲ, ಏನೂ ಇಲ್ಲ, ಸುಮ್ಮನೆ ಹಾಗೇ ಡಂಪ್ ಆಗಿರುತ್ತೆ. ಆ ಥರ ಎಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು ಹಣ. ಸೊ ಬೇರೆ ಇದರಲ್ಲಿ ನಾವು ಯೂಸ್ ಮಾಡ್ಬೋದಲ್ವ, ಅದೇ ನಾನು ಹೇಳಕ್ಕೆ ಬರ್ತಾ ಇದ್ದೀನಿ. ಸೊ ಹುಷಾರಾಗಿರಿ,
ಖಂಡಿತವಾಗ್ಲೂ ಆನ್ಲೈನಲ್ಲಿ ಒಳ್ಳೆ ಡೀಲ್ ಇದ್ದರೆ ಖಂಡಿತವಾಗ್ಲೂ ಬಿಡಬೇಡಿ, ತೊಗೊಳ್ಳಿ. ಬಟ್ ಅದೇ ಸಮಯದಲ್ಲಿ ಹುಷಾರಾಗಿರಿ. ಸೊ ಅದನ್ನೇ ಹೇಳೋಣ ಅಂತ ಈ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿದೆ ಸ್ನೇಹಿತರೆ. ಒಂದು ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಂಟಿಲ್ ಐ ಸಿ ಯು ನೆಕ್ಸ್ಟ್ ಟೈಮ್. ಬಾಯ್, ಪೀಸ್.